वास्तव न्यूज में स्वागत है आपका। महेंद्र सरदार। विजयपुर शहर में आज बीजेपी के कई मुखंडों ने आज प्रेस मीट इसलिए रखा गया ताकि बीजेपी सरकार कितना डेवलपमेंट किया है और कितना सरकार से जो भी लोगों को जो मदद मिलती है, आज कहीं आयोजन सरकार बीजेपी सरकार लोगों के लिए मददगार बन चुकी है। देश के भविष्य के लिए एक बड़ा नामी सरकार वो बीजेपी सरकार है और आते हुए दिनों में भी फिर से बीजेपी सरकार ही बनने की आज पत्रकारों के सामने कहा गया है। उतना ही नहीं, कहीं रोड, तालीकोटी रोड, मुद्देबिहार, कहीं ऐसे गांव शहर के रोड बीजेपी सरकार जब से बन गई है और तब से ही सब चेंबर, ड्रेनेज, रोड लाइन्स, हर कोई शहर छोटे मोटे गांव में भी बीजेपी सरकार से ही सुधर गया है। उतना ही नहीं, अब महंगाई भी कहां से कहां तक पहुंच गया है और कहां से कहां तक आसमान छूने वाला ये महंगाई बन गया है। ये कोई यहां पर नहीं पूछ पाए। ये सवाल पूछना था, वहां पर सवाल कहीं सवाल थे। लोग भी अगर रोड पे फिरते हैं तो आपकी वजह से, आपकी सरकार बनने से वजह से ही रोड अच्छे बन गए हैं, ये तो अच्छी बात है। कोई भी अगर मोटरसाइकिल वाला हो या कोई पैदल भी चलने वाला हो, अगर फिरते हैं तो सरकार को बहुत से लोग टैक्स भरते हैं, रोड टैक्स भरते हैं। उतना ही नहीं, जहां देखो वहां टोल गेट भी बन गए हैं। उस टोल गेट से अगर पास होते हैं तो वहां पर भी पैसा देकर ही चलना पड़ता है। अब तो बनाई सरकार, तो तारीफ तो कर नहीं सकते क्योंकि लोगों की पैसे से ये आजकल रोड बन गए हैं। लोग रोड टैक्स भरते हैं। कहीं लोग टैक्स भरने की वजह से ही इन्होंने काम किए हैं, ताकि ऐसे बोल रहे हैं जैसे कोई इनकी जमीन और जायदाद बेचकर ही यहाँ पर डेवलपमेंट रोड किया गया, ऐसे कहते हैं। अब देखो टोल गेट कितना मुसीबत बन गया है लोगों को। हर कोई टोल गेट से ही जाता है, हर कोई नेता को उतना ही फ्री है और ऑफिसर्स को, कुछ लोगों को उतना ही टोल गेट फ्री होता है। अगर पत्रकार सारी दुनिया में अच्छी और बुरी जो चलते हुए खबर बताते हैं, आज पत्रकारों को ही टोल गेट फ्री नहीं है। अब ये बैठकर ये कह रहे हैं पत्रकारों के सामने डेवलपमेंट क्या क्या किया है और क्या क्या नहीं, ये तो जनता को मालूम नहीं है, शायद मालूम भी होगा। अब यहाँ पर ऐसे कुछ टोल गेटों के लिए, कुछ गोलमाल धंधों के लिए तो आवाज तो उठा रहे हैं, मगर सरकार को कुछ फर्क नहीं पड़ रहा है। अब तारीफ कैसे कैसे करते हैं, उन्हीं की जुबान से सुनाते हैं एक रिपोर्ट में। ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ನೋಡಿದ್ವಿ. ಕರ್ನಾಟಕ ರಾಜ್ಯದ ಸರ್ಕಾರ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಉತ್ತಮ ಬಜೆಟ್ ಅಂತ ಅನ್ನುವಂಥದ್ರ ಬಗ್ಗೆ ಜನ ಇವತ್ತು ಖುಷಿ ಪಡ್ತಾ ಇದ್ದಾರೆ. ಕೋವಿಡ್ನ ಸಂದರ್ಭದೊಳಗೆ ಜನರಿಗೆ ಸಮಸ್ಯೆ ಆಗಬಾರ್ದಂತ ಅನ್ನೋ ಕಾರಣದಿಂದ ಸುಮಾರು 80 ಕೋಟಿ ಜನರಿಗೆ ಉಚಿತ ಆಹಾರವನ್ನ ಕೊಡಬೇಕಂತ ಹೇಳಿ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದರು. ಕಳೆದ 2.5 ವರ್ಷದಿಂದ ನಿರಂತರವಾಗಿ ಜನರಿಗೆ ಉಚಿತ ಆಹಾರವನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಸರ್ವರ ಕಲ್ಯಾಣ, ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತೀವಿ, ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹೀಗಾಗಿ ನಮ್ಮದೇ ಜಿಲ್ಲೆಗೆ ತಗೊಂಡಾಗ ಈಗಾಗಲೇ ಸಂಜಯ್ ಪಾಟೀಲ್ ಹೇಳಿದರು, ದ್ರಾಕ್ಷಿ ಸಂಸ್ಕರಣಾ ಘಟಕ ಇಲ್ಲಿ ಸುಮಾರು 100 ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ನಮ್ಮ ಜಿಲ್ಲೆಗೆ ಯಾವುದನ್ನ ಘೋಷಣೆ ಮಾಡ್ತೀವಿ, ನಮ್ಮ ಪ್ರಧಾನಮಂತ್ರಿಗಳ ಹೇಳಿರ್ತಕ್ಕಂಥದ್ದು ಎಲ್ಲ ಮಂತ್ರಿಗಳಿಗೂ ಅನೇಕ ಸಂದರ್ಭದಲ್ಲಿ ಮಂತ್ರಿಗಳು ಮಾತಾಡ್ತಕ್ಕಂಥ ನೋಡ್ತಾ ಇದೀವಿ. ಅಡಿಗಲ್ ಹಾಕಕ್ ಹೋದವರು ಉದ್ಘಾಟನೆ ಕೂಡ ನಿಮ್ಗೆ ಅವಧಿಯೊಳಗನ ಆಗಬೇಕಂತನ್ನುವಂಥದ್ರ ಬಗ್ಗೆ ಹೇಳಿದ್ದಂತ ಹೇಳಿ ಇವತ್ತು ನಮ್ಮ ಜಿಲ್ಲೆಗೆ ಬಹಳ ವರ್ಷಗಳಿಂದ ಬೇಡಿಕೆ ಇರತಕ್ಕಂಥದ್ದು ಏರ್ಪೋರ್ಟ್ ಆಗ್ಬೇಕಂತ ಹೇಳಿ ಇವತ್ತು ಇದೇ ಡಬಲ್ ಇಂಜಿನ್ ಸರ್ಕಾರದಲ್ಲೇ ನಾವು ಅಡಿಗಲ್ ಹಾಕಿದ್ವಿ. ಇವತ್ತು ಉದ್ಘಾಟನೆ ಹಂತಕ್ಕೆ ಬಂದು ನಿಂತಿದೆ. ಅಲ್ಲ,
ಯಾರು ತೊಗೊಂಡತ ಅನೇಕ ಅದಕ್ಕೆ ಸಮಸ್ಯೆಗಳವ. ಈಗ ಗುತ್ತಿಗೆದಾರರಿಂದ ಈಗ ಹಾಗಂತ ತಿಳ್ಕೊಂಡು ಹೇಳಿ ನಮ್ದೇನು ಬಹಳ ನೆನೆ ಗುತ್ತಿಗೆ ಬಂದಿಲ್ಲ. ಬಾಳದ್ರೆ ಈ ಒಂದು ತಿಂಗಳು 2 ತಿಂಗಳದಾಗ ಆಗ್ಬೋದು ಅಂತ ಹೇಳಿ ಬಾಳದ್ರೆ 3 ರಿಂದ 4 ತಿಂಗಳದೊಳಗೆ ಅದು ಉದ್ಘಾಟನೆ ಆಗ್ತಕ್ಕಂಥ ಹಂತದೊಳಗೆ ಬಂದು ನಿಂತದ. ಕಾಮಗಾರಿ ಮುಗಿ ಹಂತಕ್ಕೆ ಬಂದು ನಿಂತಿದ್ದಾರೆ. ಬೇರೆ ಬೇರೆ ಟೆಕ್ನಿಕಲ್ ರೀಸನ್ಸ್ ಇವತ್ತು ಗುತ್ತಿಗೆದಾರರ ಕಾರಣಗಳಿಂದ ಸ್ವಲ್ಪ ವಿಳಂಬ ಆಯ್ತು ಅನ್ನೋದು ಬಿಟ್ರೆ ನಮ್ದು ನೆನೆಗುದಿಗೆ ಬಿದ್ದಿಲ್ಲ. ಅದ್ರ ಉದ್ಘಾಟನೆ ಕೆಲವೇ ತಿಂಗಳದೊಳಗೆ ಅದು ಉದ್ಘಾಟನೆ ಆಗ್ತದ. ಹೀಗಾಗಿ ಇಡೀ ಜಿಲ್ಲೆಯನ್ನು ನಾವು ತೆಗೆದುಕೊಂಡಾಗ ಕಳೆದ 8 ಏನಿತ್ತು ಅನ್ನೋಂಥದ್ದನ್ನ ನಾವು ನೋಡಿದ್ವಿ. ಇವತ್ತು ನ್ಯಾಷನಲ್ ಹೈವೇಗಳಿರ್ಬೋದು, ಸ್ಟೇಟ್ ಹೈವೇಗಳಿರ್ಬೋದು, ಹಳ್ಳಿಗಳ ರಸ್ತೆಗಳಿರ್ಬೋದು, ಇವತ್ತು ನಮ್ಮ ಕೆಳ ಸೇತುವೆ ಮೇಲ್ ಸೇತುವೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಇದೇ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಇಡೀ ಜಿಲ್ಲೆ ಒಳಗ 163 ಕೋಟಿ ರೂಪಾಯಿದೊಳಗ ಕೆಳ ಸೇತುವೆ ಮತ್ತು ಮೇಲ್ ಸೇತುವೆಗಳನ್ನ ನಿರ್ಮಾಣ ಮಾಡಿ ಲೋಕಾರ್ಪಣೆ ಆಗಿದ್ದನ್ನ ನಾವು ನೋಡ್ತಾ ಇದ್ವಿ. ಇವತ್ತು ಇಡೀ ಜಿಲ್ಲೆ ಒಳಗ ಎಲ್ಲೇ ಹೋದ್ರು ಕೂಡ ಇವತ್ತ ಜನ ಮೊದಲು 2 ಗಂಟೆ 3 ಗಂಟೆ ಸಮಯ ತಗೋಬೇಕಾಗಿತ್ತು ಒಂದು ಊರಿಂದ ಒಂದು ಊರು ಹೋಗ್ಬೇಕು. ಉದಾಹರಣೆಗೆ ನಾವೇ ಈಗ ತಾಳಿಕೋಟೆಯಿಂದ ಬರಬೇಕಾದ್ರೆ ಸುಮಾರು 2.5 ರಿಂದ 3 ತಾಸು ಬೇಕಾಗಿತ್ತು. ಇವತ್ತು 1 ತಾಸಿನಲ್ಲಿ ನಾವು ವಿಜಾಪುರದಿಂದ ನಾವು ಇವತ್ತು ತಾಳಿಕೋಟೆಯಿಂದ ಬಿಜಾಪುರಕ್ಕೆ ಬಂದು ನಾವು ತಲುಪ್ತಾ ಇದ್ವಿ. ಈ ರೀತಿ ಉತ್ತಮ ರಸ್ತೆಗಳನ್ನ ಮಾಡಿರ್ತಕ್ಕಂಥದ್ದು. ಮತ್ತು ಬಿಜೆಪಿ ಸರ್ಕಾರ ಯಾವುದೇ ಯೋಜನೆಗಳ ಮಾಡಬೇಕಾರ ದೀರ್ಘಕಾಲಗಳಲ್ಲಿ ಉಳಿತಕ್ಕಂತ ಒಂದು ಯೋಜನೆಗಳನ್ನೇ ಕೊಟ್ಟಿರ್ತಕ್ಕಂಥದ್ದ ನಾವು ನೋಡ್ತಾ ಇದೀವಿ. ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಬಂದು 60-65 ವರ್ಷ ಆಳಿದ್ರು ಕೂಡ ಮೂಲಭೂತ ಸೌಲಭ್ಯಗಳೇ ಕೊಡ್ಲಿಲ್ಲ. ಉತ್ತಮ ರಸ್ತೆಗಳು ಕೊಡ್ಲಿಲ್ಲ, ಕುಡಿಲಿಕ್ಕೆ ನೀರು ಕೊಡ್ಲಿಲ್ಲ. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ 3 ಲಕ್ಷ ಕೋಟಿ ಅಂದಾಜು ವೆಚ್ಚದಲ್ಲಿ ಪ್ರತಿ ಹಳ್ಳಿಗಳಿಗೆ ಶುದ್ಧ ಕುಡಿ ನೀರು ಕೊಡ್ತೇನೆ ಅಂತ ಘೋಷಣೆ ಮಾಡಿ ಜಲಜೀವನ ಮಿಷನ್ ಅಡಿ ಒಳಗೆ ಇವತ್ತ ನೀರನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಹೀಗಾಗಿ ಸಮಗ್ರ ಸರ್ವರ ಕಲ್ಯಾಣ ಮತ್ತು ಸಮಗ್ರ ಅಭಿವೃದ್ಧಿ ಅಂತ ನಾವು ಹೇಳ್ತೀವಿ. ಹೀಗಾಗಿ ನಮ್ಮ ಜಿಲ್ಲೆಗೆ ಇತ್ತೀಚೆಗೆ ಮೊನ್ನೆ ನಾವು ಬಜೆಟ್ ನಲ್ಲಿ ಘೋಷಣೆ ಆಗಿರ್ತಕ್ಕಂಥದ್ರ ಬಗ್ಗೆ PPT ಮಾದರಿಯನ್ನು ಖಾಸಗಿ ಸಹಭಾಗಿತ್ವದೊಳಗ ಅಂದ್ರೆ ಎಲ್ಲಾ ಖಾಸಗಿ ಸಹಭಾಗಿತ್ವ ಅನ್ನೋಂಥದ್ದು ಈಗ ನಮ್ಮ ಪತ್ರಿಕಾ ಬಂಧುಗಳು ಕೂಡ ಹೇಳಿದ್ರಿ. ಸರ್ಕಾರ ಖಾಸಗಿ ಸಹಭಾಗಿತ್ವದೊಳಗ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಬರ್ಬೇಕಂತ ಕಾರಣದಿಂದ ಮಾಡಿರ್ತಕ್ಕಂಥದ್ದು. ಇವತ್ತು ಜವಳಿ ಪಾರ್ಕ್ ಮಾಡೋದ್ರಿಂದ ಸುಮಾರು ಒಂದು 25,000 ಉದ್ಯೋಗಗಳು ಸಿಗಬಹುದು ಅಂತನ್ನುವಂಥದ್ದು ಕಾರಣದಿಂದ ಮೊನ್ನೆ ಬಜೆಟ್ ನೊಳಗೆ ಅದನ್ನು ಕೂಡ ಹೇಳಿದ್ದಾರೆ ಇವತ್ತು. ಹೀಗಾಗಿ ಸಮಗ್ರ ಇವತ್ತು ರಾಜ್ಯ ಇರಬಹುದು, ದೇಶ ಇರಬಹುದು, ಜನ ಎಲ್ಲವನ್ನು ಅತ್ಯಂತ ಹತ್ತಿರದಿಂದ ಗಮನಿಸ್ತಾ ಇದ್ದಾರೆ. ಕಳೆದ 8 ವರ್ಷದ ಅವಧಿಯೊಳಗ ದೇಶ ಸುರಕ್ಷತೆ ಇರಬಹುದು, ಆಮೇಲೆ ಎಲ್ಲರ ಹಿತವನ್ನ ಕಾಯ್ತಕ್ಕಂತ, ಎಲ್ಲರ ಸಮಾಜವನ್ನ ಹಿತವನ್ನ ಕಾಯ್ತಕ್ಕಂತ ಕೆಲಸ ಮಾಡ್ತಾ ಇದೆ. ಕಾಂಗ್ರೆಸ್ ಅದರೊಳಗೆ ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಕ್ಕಂತ ಪಾರ್ಟಿ ನಮ್ಮದಲ್ಲ. ಹಿಂಗಾಗಿ ಸರ್ವ 130 ಕೋಟಿ ಜನರು ಹಿತ ಕಾಯ್ತಕ್ಕಂಥದ್ದು ಕೆಲಸ, ಇಡೀ ರಾಜ್ಯದ ಎಲ್ಲಾ ಜನ ಎಲ್ಲ ವರ್ಗಗಳನ್ನ ಹಿತ ಕಾಯ್ತಕ್ಕಂತ ಕೆಲಸ ನಮ್ಮ ಸರ್ಕಾರಗಳ ಮಾಡ್ತಾ ಇದೆ. ಹೀಗಾಗಿ ಇವತ್ತ ರೈತರಿಗೆ ಮತ್ತು ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದೀವಿ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ತಕ್ಷಣ ರೈತ ವಿದ್ಯಾನಿಧಿಯನ್ನು ಘೋಷಣೆ ಮಾಡಿದ್ರು. ಅದರ ಲಾಭ ಇವತ್ತು 11 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಅದರ ಲಾಭ ತಟ್ಟಿದೆ. ಇವತ್ತಿಗೆ ಘೋಷಣೆ ಮಾಡಿದ ಕೇವಲ ಒಂದೇ ವರ್ಷದ ಅವಧಿ ಒಳಗ 11 ಲಕ್ಷದ ವಿದ್ಯಾರ್ಥಿಗಳಿಗೆ ಅದರದ ಅವಕಾಶ ಸಿಕ್ಕದ. ಇವತ್ತು SC ST ಮೀಸಲಾತಿ ಸಿಗಬೇಕಂತ ಹೇಳಿ ಬಹಳ ವರ್ಷಗಳಿಂದ ಬೇಡಿಕೆ ಇತ್ತು. ಇವತ್ತು ಅದನ್ನು ಪೂರೈಸತಕ್ಕಂತ ಇವತ್ತು ಕೆಲಸ ಮಾಡ್ತಾ ಇದೆ. ಇವತ್ತು SC ST ವಿದ್ಯಾರ್ಥಿಗಳು ವಿದ್ಯೆಯಿಂದ ವಂಚಿತ ಆಗಬಾರ್ದಂತ ಕಾರಣದಿಂದ ಪದವಿ ಪೂರ್ವ ಮಟ್ಟಕ್ಕೆ ಏರಿಸಲಿಕ್ಕೆ ಇವತ್ತು ರಾಜ್ಯದಲ್ಲಿ ಸುಮಾರು 100 ಇವತ್ತು ಹಾಸ್ಟೆಲ್ಗಳನ್ನ ಮಾಡ್ತಕ್ಕಂಥದ್ದು ಇವತ್ತು ಮೊನ್ನೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಉತ್ತಮ ನಮ್ಮದ ಡಬಲ್ ಇಂಜಿನ್ ಸರ್ಕಾರ ಉತ್ತಮ ರೀತಿಯಿಂದ ಕಾರ್ಯನಿರ್ವಹಿಸಿ ಜನರ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥದ್ದು. ಹೀಗಾಗಿ ಜನರು ಇವತ್ತು ಅತ್ಯಂತ ಸಮಾಧಾನ ಮತ್ತು ಅತ್ಯಂತ ಖುಷಿಯಾದ ಭಾರತೀಯ ಜನತಾ ಪಕ್ಷ ನೇತೃತ್ವ ಸರ್ಕಾರ ಎಲ್ಲೂ ಭ್ರಷ್ಟಾಚಾರವಿಲ್ಲದೆ ಪಾರದರ್ಶಕ ಆಡಳಿತ ಮಾಡಿ ಒಳ್ಳೆ ಒಂದು ಸರ್ಕಾರ ಇವತ್ತು ನಮ್ಮ ಮಧ್ಯೆ ಇದೆ. ಮತ್ತೊಮ್ಮೆ 2023ನೇ ಇಸ್ವಿಯಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಬರಬೇಕು ಅಂತ ತಿಳ್ಕೊಂಡು ಹೇಳಿ ಇವತ್ತ ಜನ ಎಲ್ಲಾ ಕಡೆ ಇವತ್ತು ಮಾತಾಡ್ತಕ್ಕಂಥ ನೋಡ್ತಾ ಇದೀವಿ. ಹೀಗಾಗಿ ನಿಶ್ಚಿತವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ 8 ವಿಧಾನಸಭಾ ಕ್ಷೇತ್ರವನ್ನ ಭಾರತೀಯ ಜನತಾ ಪಕ್ಷ ಗೆದ್ದು ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ 2023ಕ್ಕೆ ಬಿಜೆಪಿ ಸರ್ಕಾರನೇ ಆಯ್ಕೆ ಆಗ್ತಕ್ಕಂಥದ್ರ ಯಾವ ಅನುಮಾನವೂ ಇಲ್ಲ. ಪಕ್ಷ ಸಮರ್ಥವಾಗಿದೆ, ನಮ್ಮ ಕಾರ್ಯಕರ್ತರು ಸದೃಢವಾಗಿದ್ದಾರೆ. ಹೀಗಾಗಿ ನಮ್ಮ ಎಲ್ಲ ಕಾರ್ಯಕರ್ತರ ಒಂದು ಬೆಂಬಲದೊಂದಿಗೆ ನಿಶ್ಚಿತವಾಗಿ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರ್ತೇವೆ. ಸರ್, ಅದು ಬಿಜೆಪಿ ಹೈಕಮಾಂಡ್ ಸಂಸದೀಯ ಮಂಡಳಿ ತೀರ್ಮಾನ ಮಾಡ್ತದೆ. ಯಾರನ್ನ ಟಿಕೆಟ್ ಕೊಡ್ಬೇಕಂತ ಅವ್ರು ತೀರ್ಮಾನ ಮಾಡ್ತದೆ. ಅದಕ್ಕೆ ಸರ್, ನಾವು ಇಲ್ಲಿ ಯಾರ್ಯಾರೊಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ನಿಲ್ಬೇಕಂತನ್ನುವಂಥದ್ದು ಅಪೇಕ್ಷೆ ಇಟ್ಕೊಂಡಾಗ ಯಾರ್ಯಾರು ನಮಗೆ ಮನವಿ ಕೊಡ್ತಾರ ಅವೆಲ್ಲ ಮನವಿಗಳನ್ನು ಕೂಡ ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ. ಸರ್, ಇಲ್ಲೂವರೆಗೆ
ನಮ್ ಇಲ್ಲ ಆ ಪ್ರೊಸೆಸ್ ನಮ್ಮ ಹತ್ರ ಇನ್ನೂ ಪ್ರಾರಂಭ ಆಗಿಲ್ಲ. ನಮದು ಬರೀ ಸೀಸನಲ್ ನಮ್ಮದು ಪೊಲಿಟಿಕ್ಸ್ ಅಲ್ಲ. ಯಾವುದು ಚುನಾವಣೆ ಬಂದಾಗ ಮಾತ್ರ ನಾವು ಆಕ್ಟಿವ್ ಆಗ್ತಕ್ಕಂಥ ಪಾರ್ಟಿಯವರು ನಾವಲ್ಲ. ನಿರಂತರವಾಗಿ 12 ತಿಂಗಳನ್ನು ಜನರ ಮಧ್ಯೆ ಇದ್ದ ಕೆಲಸ ಮಾಡ್ತಕ್ಕಂಥವ್ರು. ನಮ್ಮ ಕಾರ್ಯಕರ್ತರು ಏನೇನು ಕೆಲಸ ಮಾಡ್ತಾರ ಅನ್ನೋಂಥದ್ದನ್ನ ಕೂಡ ನಮ್ಮದೇ ಆದಂತ ಸಂಘಟನೆ ಒಳಗೆ, ಯಾಕಂದ್ರೆ ನಮ್ಮ ಸಂಘಟನೆ ನಮ್ಮ ಕಾರ್ಯಕರ್ತರು 12 ತಿಂಗಳನ್ನು ಕೂಡ ಏನೇನು ಕೆಲಸ ಕೊಟ್ಟಾಗ, ಉದಾಹರಣೆಗೆ ನಾವೇ ಕಳೆದ ಒಂದು ತಿಂಗಳ ಅವಧಿಯೊಳಗೆ ನಮ್ಮ ಸಂಘಟನೆಯನ್ನು ಬಲಗೊಳಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಬೂತ್ ವಿಜಯ ಅಭಿಯಾನ ಅಂತ ಕೊಟ್ಟಿವಿ. ನಾವು ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ವು. ಬೂತ್ ಪ್ರಮುಖರನ್ನ, ಪೇಜ್ಗೆ ಒಬ್ಬರನ್ನ ನಾವು ಪ್ರಮುಖರನ್ನಾಗಿ ನಿಯುಕ್ತಿ ಮಾಡಿದೀವಿ. ಹೀಗಾಗಿ ಬೂತ್ ವಿಜಯ ಅಭಿಯಾನ ಇರ್ಬೋದು, ಮತ್ತು ವಿಜಯ ಸಂಕಲ್ಪ ಅಭಿಯಾನ ಅಂತ ನಾವು ಕೊಟ್ಟ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು, ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನ ಮಾಡಿದ್ದು. ಆ ಎಲ್ಲ ಯೋಜನೆಗಳನ್ನ ಕರಪತ್ರ ತೆಗೆದುಕೊಂಡು ಮನೆಗೆ ಹೋಗ್ಬೇಕಂತ ಕರೆ ಕೊಟ್ಟಾಗ ನಮ್ಮ ಯಶಸ್ವಿಯಾಗಿ ನಮ್ಮ ಜಿಲ್ಲೆ ಒಳಗತ್ತು ಮತ್ತು ರಾಜ್ಯದ ಒಳಗೆ ನಮ್ಮ ಕಾರ್ಯಕರ್ತರು ಅದನ್ನ ಮಾಡಿದ್ದಾರೆ. ಹೀಗಾಗಿ ನಮ್ಗೆ ಮನೆಗೆ ಹೋದಾಗ ಇವತ್ತು ಅತ್ಯಂತ ಸಂತೋಷದಿಂದ ಜನ ಮಾತಾಡ್ತಕ್ಕಂಥ ನಾವು ಕೇಳ್ತಾ ಇದೀವಿ. ನಮ್ಗೆ ಮನೆ ಸಿಗ್ತಾ ಇದೆ, ಉಜ್ವಲ ಯೋಜನೆದೊಳಗೆ ನಮಗೆ ಗ್ಯಾಸ್ ಸಿಗ್ತಾ ಇದೆ, ರೇಷನ್ ಫ್ರೀ ಸಿಗ್ತಾ ಇದೆ, ಕುಡಿಲಿಕ್ಕೆ ನೀರು ಸಿಗ್ತಾ ಇದೆ. ಹೀಗಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತು ಬೊಮ್ಮಾಯಿ ಅವರ ಸರ್ಕಾರ ಉತ್ತಮ ರೀತಿಯಿಂದ ಕೆಲಸ ಮಾಡ್ತದಂತ ಸಮಾಧಾನ ಮತ್ತು ಖುಷಿ ಜನ ಮಾತಾಡ್ತಕ್ಕಂಥದ್ದು ನಾವು ಕೇಳ್ತಾ ಇದೀವಿ. ಹಿಂದಿನ ಸರ್ಕಾರ ಏನ್ ಮಾಡಿದ ಅಂತ ನಿಮ್ಗೆ ಗೊತ್ತದ. ನಾನು ಅದನ್ನೇ ಹೇಳಿದೆ, ಯಾವುದೇ ಯೋಜನೆಗಳನ್ನ ಶಾಶ್ವತವಾಗಿ ಉಳಿತಕ್ಕಂಥದ್ದು. ಉದಾಹರಣೆಗೆ ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಹಿಂದೆ ನಾವು ಶೂನ್ಯ ಬಡ್ಡಿ ದರದೊಳಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಯಾವ ಸರ್ಕಾರನೂ ಮಾಡಿರಲಿಲ್ಲ. ಶೂನ್ಯ ಬಡ್ಡಿ ದರದೊಳಗೆ ಸಾಲ ಕೊಡ್ತಕ್ಕಂಥದ್ದು ನಮ್ಮದೇ ಸರ್ಕಾರ ಮಾಡಿರ್ತಕ್ಕಂಥದ್ದು. ಇವತ್ತು ಪ್ರವಾಹ ಬಂದಾಗ ನಾವು ನೋಡಿದೀವಿ, ಕೇಂದ್ರ ಸರ್ಕಾರ 95,000 ಕೊಡ್ತಿತ್ತು. ರಾಜ್ಯ ಸರ್ಕಾರ ಯಡಿಯೂರಪ್ಪನವ್ರ ಜನರನ್ನ ನಾನು ಸಮಸ್ಯೆ ಸಂಕಷ್ಟದಾಗ ಅವ್ರ ನೆರವಿಗೆ ಹೋಗ್ಬೇಕಂದಾಗ ಸುಮಾರು 4,05,000 ರೂಪಾಯಿ ಕೊಟ್ಟು ಒಟ್ಟು 5 ಲಕ್ಷ ರೂಪಾಯಿ ಇವತ್ತ ನಮ್ಗ ಏನ ಈ ಫ್ಲಡ್ ಬಂದಂತ ಸಂದರ್ಭದಾಗ ಮನೆ ಕಳ್ಕೊಂಡವ್ರಿಗೆ 5 ಲಕ್ಷವರೆಗೆ ದುಡ್ಡು ಕೊಟ್ಟಿರ್ತಕ್ಕಂಥದ್ದನ್ನ ಇಡೀ ದೇಶದೊಳಗ, ಅದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಸರ್ಕಾರ ಕೊಡ್ತು. ನಾವು ಜನಪ್ರಿಯ ಯೋಜನೆಗಳೇನು ಮಾಡಿಲ್ಲ ಸರ್. ಜನಪ್ರಿಯ ಯೋಜನೆ ಬರೀ ಘೋಷಣೆಗೆ ಮಾತ್ರ ಸೀಮಿತ ಆಗಿಲ್ಲ. ಎಲ್ಲಾ ಯೋಜನೆಗಳನ್ನು ನಾವು ಮಾಡಿದ್ದನ್ನ ಅದನ್ನ ಕಾರ್ಯರೂಪಕ್ಕೆ ತಂದಿರ್ತಕ್ಕಂಥ ನಾವು ನೋಡ್ತಾ ಇದೀವಿ. ಇವತ್ತು ಕಳೆದ 3 ವರ್ಷದ ಅವಧಿ ಒಳಗ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಜಗತ್ತಿನ ಎಲ್ಲಾ ಮುಂದುವರೆದಿರ್ತಕ್ಕಂಥ ಅನೇಕ ರಾಷ್ಟ್ರಗಳ ಆರ್ಥಿಕ ಸ್ಥಿತಿಗತಿ ಏನಾಗಿದೆ ನೋಡ್ತಾ ಇದ್ವಿ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ಉತ್ತಮವಾಗಿ ಆಡಳಿತ ಮಾಡಿ ಇವತ್ತು ನಮ್ಮ ಆರ್ಥಿಕ ಸ್ಥಿತಿಗತಿಯು ಕೂಡ ಉತ್ತಮ ರೀತಿ ಒಳಗ ನಾವು ಕಾಪಾಡ್ಕೊಂಡು ನಮ್ಮ ಅಭಿವೃದ್ಧಿ ಯೋಜನೆಗಳು ನಾವು ಮಾಡ್ತಾ ಇದೀವಿ. ಪಾಕಿಸ್ತಾನ ಒಂದೇ ಕೊಟ್ಟಿಲ್ಲ ಸರ್, ಅನೇಕ ಇವತ್ತು ಬರೀ ಪಾಕಿಸ್ತಾನ ಒಂದೇ ಅಲ್ಲ, ನಮ್ಮ ನೆರೆ ರಾಷ್ಟ್ರನ ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾ ಅದನ್ನ ಬಿಡ್ರಿ ನೀವು. ಮುಂದುವರೆದಿರ್ತಕ್ಕಂಥ ರಾಷ್ಟ್ರ ಅಂತ ಹೇಳಿದ್ವಿ. ಇವತ್ತು ಅಮೆರಿಕ, ಬ್ರಿಟನ್ ಅವರ ಆರ್ಥಿಕ ಸ್ಥಿತಿಗತಿನೇ ಕುಸಿದು ಹೋಗ್ಯದ. ಇವತ್ತ ಇಂಥ ಪರಿಸ್ಥಿತಿ ಒಳಗೂ ಕೂಡ ಭಾರತ ಚೇತರಿಕೆ ಒಳಗೆ ಹೊಂಟದ. ಇಂಥದ್ರೊಳಗೂ ಕೂಡ ಫ್ರೀಯಾಗಿ ನಾವು ವ್ಯಾಕ್ಸಿನ್ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇಶ ಮಾತ್ರ, ಫ್ರೀಯಾಗಿ ರೇಷನ್ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇಶ ಮಾತ್ರ.